ಕೊಂಡಮಾರಮ್ಮ. ಸ್ಥಳ ಬಂದು ಬೈರಶೆಟ್ಟಳ್ಳಿ. ಇದು ವಿರೂಪಾಕ್ಷಪುರ ಹೋಬಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಇಲ್ಲಿ ವಿಶೇಷತೆ ಏನಂದರೆ ಅಮ್ಮನವರಿಗೆ ಅಂದರೆ ಇಲ್ಲಿ ವಿಶೇಷತೆ ಏನು ಅಂದರೆ ಈಗ ಸ್ಥಳ ಬಂದು ಸುಮಾರು ಒಂದು 35 ವರ್ಷಗಳಾಯಿತು. ಇಲ್ಲಿ 35 ವರ್ಷ ಮುಂಚಿತವಾಗಿ ಮನೇಲಿ ಅಮ್ಮ ಮನೇಲಿ ಪ್ರವೇಶ ಆಗ್ತಾಯಿದ್ದು. ಅಲ್ಲಿ ಮನೆ ಜಾಗ ಸಾಕಾಗ್ದೇ ಏನು ಮಾಡಿಕೊಂಡು ನನಗೆ ಬೇರೆ ಸ್ಥಳ ಬೇಕು ಅಂತ ಬೇರೆ ಸ್ಥಳ ಕೇಳ್ಕೊಂಡು ಬೇರೆ ಸ್ಥಳ ಬಂದು ಇದು ನಮ್ಮ ಜಮೀನು ಬಂದು ನಮ್ಮದೇ ಆಗಲಾಗಿ ಅಮ್ಮ ಏನು ಬಂದು ಇಲ್ಲಿ ಅಲ್ಲಿಂದನೇ ಮನೆ ತವಿಂದ ಹೊರಟು ಬಂದು ಇಲ್ಲಿ ಸ್ಥಳ ಕೇಳ್ಕೊಂಡು ಮೊದಲು ಚಿಕ್ಕದೊಂದು ಗುಡಿಸ್ಲಿತ್ತು. ಸಡ್ಡಿನಲ್ಲಿ ಚಿಕ್ಕ ಗುಡಿಸ್ಲಾಗಿ ಸುಮಾರು ಅದು ಗುಡಿಸ್ಲಲ್ಲಿ ಸುಮಾರು 10-15 ವರ್ಷಗಳ ಕಾಲ ಪೂಜೆ ನಡೀತು. ನಮ್ಮ ಮನೆ ದೇವರಿದು, ನಮ್ಮ ಮನೆ ದೇವ್ರನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಯ್ತದೆ. ಆದರೆ ನಂಬಿಕೆ ಮುಖ್ಯ. ಯಾರು ನಂಬ್ತಾರೆ ಅವ್ರನ್ನ ಅಮ್ಮ ಕೈ ಬಿಡುತ್ತಿಲ್ಲ. ಚೆನ್ನಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಾಳೆ. ಭಕ್ತಾದಿಗಳು ಜಾಗ ಮಾಡಿಸ್ಕೊಟ್ರು. ಜಾಗ ಆದಮೇಲೆ ಇನ್ನೂ ಭಕ್ತಾದಿಗಳು ಪ್ರಬಳೆ ಮಾಡಿಸ್ಕೊಟ್ರು, ವಿಗ್ರಹ ಮಾಡಿಸ್ಕೊಟ್ರು, ದೇವಸ್ಥಾನ ಮಾಡಿಸ್ಕೊಟ್ರು. ಒಂದು ಅಷ್ಟು ಭಕ್ತಾದಿಗಳಿಗೆ ಹೋಮ ಮಾಡಿಸ್ಬಿಟ್ಟು ಉತ್ಸವ ಮಾಡಿ ಓಂಬಾಳೆ ಮಾಡಿ ಅಮ್ಮನ ತಂದು ಕುಂಡಿಸ್ಬಿಟ್ಟು ಮರಿ ಬಂದವ ಎಲ್ಲರಿಗೂ ಪ್ರಸಾದ ಮಾಡಿಸ್ತೀವಿ. ವಾರ ಕೊಂಡಮಾರಮ್ಮ, ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೂಜೆ, ಭಾನುವಾರ ಸಿಕ್ಕಿದ್ರು ಮಾಡ್ತೀವಿ, ಶನಿವಾರ ಸಿಕ್ಕಿದ್ರು ಮಾಡ್ತೀವಿ, ಸೋಮವಾರ ಸಿಕ್ಕಿದ್ರು ಮಾಡ್ತೀವಿ ಅಮಾವಾಸ್ಯೆ ಪೂಜೆ. ಮಕ್ಕಳಿಲ್ದವ್ರಿಗೆ ಅಮ್ಮ ಮಕ್ಕಳು ಕೊಡ್ತಾವೆ. ಮಕ್ಕಳು 500 ಅಡಿಕೆ ಬಣ್ಣೆ ತಂದು ಕೊಡ್ತಾರೆ. ಭಕ್ತಾದಿಗಳು ಪ್ರಸಾದ ಮಾಡಿ ವರ್ಷಕ್ಕೊಂದ್ಸರಿ ಪ್ರಸಾದ ಮಾಡ್ತೀವಿ. ನಾವು ಈ ದೇವಸ್ಥಾನಕ್ಕೆ ಸುಮಾರು 5-6 ವರ್ಷಗಳಿಂದ ಬರ್ತಾ ಇದ್ದೀವಿ. ನಾವು ಆನೇಕಲ್ನವರು. ನಮ್ಮದು ಫ್ಲವರ್ ಡೆಕೋರೇಷನ್ ಟೀಮ್ ಇದೆ. ಈ ಟೀಮ್ ಏನಿದೆ ನಾವೆಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ಬರ್ತೇವೆ. ಬಂದು ದೇವರ ಅಲಂಕಾರಕ್ಕೆ ಹೂವು ಏನಿದೆ ಅದೆಲ್ಲ ಕೊಟ್ಟು ನಮ್ಮ ಕೈಯಲ್ಲಾದ ಸೇವೆಯನ್ನು ದೇವ್ರಿಗೆ ಮಾಡಿ ಹೋಗ್ತೇವೆ. ಸುಮಾರು 6-7 ವರ್ಷಗಳಿಂದ ನಾವೇನು ಬರ್ತಾ ಇದ್ದೇವೆ. ಬಂದಾಗಿಂದಲೂ ನಮಗೆಲ್ಲ ತುಂಬ ಅನುಕೂಲವಾಗಿದೆ. ನಮ್ಮ ಒಂದು ಕೋರಿಕೆಗಳನ್ನೆಲ್ಲ ಅಮ್ಮ ನೆರವೇರಿಸ್ಕೊಟ್ಟಿದ್ದಾರೆ. ಇದು ದೇವಸ್ಥಾನ ಬಂದು ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಬೈರಶೆಟ್ಟಳ್ಳಿ ಎಂಬ ಗ್ರಾಮದಲ್ಲಿದೆ. ಈ ತಾಯಿ ಮಹಿಮೆ ತುಂಬ ಅಪಾರವಾದ್ದು. ಮತ್ತು ಎಲ್ಲರಿಗೂ ಇಲ್ಲಿ ಭಕ್ತಾದಿಗಳು ಎಲ್ಲರಿಗೂ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಟ್ಟಿದೆ. ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳು, ಒಳ್ಳೆಯದು ಕೆಟ್ಟದ್ದು ಮತ್ತು ಕೆಲವೊಂದು ಬಗೆಹರಿಸೋಕ್ಕಾಗದೇ ಕೋರ್ಟು ಕಚೇರಿ ಅಲ್ದಿರ್ತಕ್ಕಂಥ ವಿಚಾರಗಳೆಲ್ಲ ಇಲ್ಲಿ ಬಂದು ಬಗೆಹರಿಸ್ಕೊಂಡು ಹೋಗಿದ್ದಾರೆ. ಸಂತಾನ ಯಾರ್ಯಾರಿಗಾಗಿಲ್ಲ ಅವ್ರಿಗೆಲ್ಲ ಸಂತಾನವನ್ನು ಅಮ್ಮ ಕಳಿಸಿಕೊಟ್ಟಿದ್ದಾಳೆ. ಹಲವಾರು ರೀತಿಗಳಲ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಿದೆ. ಹಂಗಾಗಿ ನಾವು ಇಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಮೇನ್ ಅಮ್ಮನ ಪೂಜೆ ಇರೋದು ಮಂಗಳವಾರ, ಶುಕ್ರವಾರ. ಆದರೆ ಅಲ್ಲಿ ವಿಶೇಷವಾಗಿ ಏನಂದರೆ ಈಗ ಅಮಾವಾಸ್ಯೆ ಸೋಮವಾರ ಬೀಳುತ್ತೆ, ಶನಿವಾರ ಬೀಳುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಯಾವತ್ತು ಬಿದ್ದರೂ ಆ ದಿನ ಅಮ್ಮನಿಗೆ ಪೂಜೆ ನಡೆಯುತ್ತೆ. ಪ್ರತಿ ವಾರವೂ ಇದೇ ಥರ ಅಮ್ಮನಿಗೆ ಪೂಜೆ ಪುರಸ್ಕಾರ ನಡೀತಾ ಇರುತ್ತೆ. ಅದರಿಂದ ದೂರದಿಂದ ಈಗ ಆನೇಕಲ್ ಇರ್ಬೋದು, ಜಿಗಣಿ ಇರ್ಬೋದು, ತುಮಕೂರು ಸುತ್ತಮುತ್ತಳಿಗೂ ಅಮ್ಮ ಒಲಿತಾ ಇದ್ದಾಳೆ. ಪ್ರತಿ ವಾರನೂ ಪೂಜಾ ಪುರಸ್ಕಾರ ನಡೆಯುತ್ತೆ.